ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಅಭ್ಯರ್ಥಿಗಳು ಕೂಡ PM ಸೂರ್ಯಘರ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಯಬಹುದು. ಈಗಾಗಲೇ ರಾಜ್ಯಾದ್ಯಂತಲೂ ಕೂಡ ಈ ಒಂದು ಯೋಜನೆ ಸುದ್ದಿ ಮಾಡುತ್ತಿದೆ. ಎಲ್ಲಿ ನೋಡಿದರೂ ಕೂಡ ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ಉಚಿತ ವಿದ್ಯುತ್ಗಳನ್ನು ಕೂಡ ಕೋಟ್ಯಾಂತರ ಫಲಾನುಭವಿಗಳು ಪಡೆದುಕೊಳ್ಳುತ್ತಿದ್ದಾರೆ. ಅಸ್ಸಾಂ, ಬಿಹಾರ್, ತಮಿಳುನಾಡು, ಒಡಿಸ್ಸಾ ಇನ್ನಿತರ ಮುಂತಾದ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಕೋಟ್ಯಾಂತರ ಕುಟುಂಬಗಳಿಂದ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯಾಗಿ ಈಗಾಗಲೇ ಅವರಿಗೆ 78,000ವರೆಗೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಹಣ ಕೂಡ ಅವರ ಖಾತೆಗೆ ಜಮಾ ಆಗಿದೆ. ಆ ಸಬ್ಸಿಡಿ ಮುಖಾಂತರ ಅವರು ಉಚಿತ ವಿದ್ಯುತ್ಗಳನ್ನು ಕೂಡ ಪಡೆಯಲು ಸೋಲಾರ್ ಪ್ಯಾನೆಲ್ಗಳನ್ನು ಕೂಡ ಖರೀದಿ ಮಾಡಬೇಕು. ಸೋಲಾರ್ ಪ್ಯಾನೆಲ್ನಲ್ಲಿ ಉತ್ಪಾದನೆಯಾಗುತ್ತೆ 300 ಯೂನಿಟ್ ವಿದ್ಯುತ್. ಸ್ನೇಹಿತರೆ, ಈ ಒಂದು ಯೋಜನೆ ಮುಖಾಂತರ ಯಾರು ಅರ್ಜಿಯನ್ನು ಸಲ್ಲಿಸಿ ಸೋಲಾರ್ ಪ್ಯಾನೆಲ್ಗಳನ್ನು ಖರೀದಿ ಮಾಡಲು ಸಬ್ಸಿಡಿ ಹಣವನ್ನು ಪಡೆಯಲು ಅರ್ಹರು ಎಂದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಹರಾಗಿರುತ್ತಾರೆ. ಸರ್ಕಾರ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಮಾತ್ರ ಗೃಹ ಜ್ಯೋತಿ ಎಂಬ ಹೊಸ ಯೋಜನೆಯನ್ನು ಕೂಡ ಜಾರಿಗೊಳಿಸಿದೆ. ಸಾಕಷ್ಟು ಕೋಟ್ಯಾಂತರ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ಗಳನ್ನು ನೀಡುತ್ತಿದೆ. ಆ ಉಚಿತ ವಿದ್ಯುತ್ಗಳ ಯೂನಿಟ್ ಎಷ್ಟು ಎಂದರೆ 200 ಯೂನಿಟ್ ಮಾತ್ರ. 200 ಯೂನಿಟ್ಗಳಿಗಿಂತ ಹೆಚ್ಚಿನ ಮೊತ್ತ ನಿಮ್ಮ ಕರೆಂಟ್ ಬಿಲ್ನಲ್ಲಿ ಬಂದರೆ ನಿಮಗೆ ಸಾಕಷ್ಟು ಹಣ ಕೂಡ ಖರ್ಚಾಗುತ್ತದೆ. ಆ ರೀತಿಯ ಒಂದು ಸಮಸ್ಯೆ ನಿಮಗಾಗಬಾರದು ಎಂದರೆ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಾರಿಗೊಳಿಸಿರುವಂತಹ ಯೋಜನೆ ಮುಖಾಂತರ ಹಣ ಪಡೆದು ಕೂಡ ಸೋಲಾರ್ ಪ್ಯಾನೆಲ್ಗಳನ್ನು ಕೂಡ ಖರೀದಿ ಮಾಡಬಹುದಾಗಿದೆ. ಸೋಲಾರ್ ಪ್ಯಾನೆಲ್ಗಳನ್ನು ಖರೀದಿ ಮಾಡಿದರೆ ಏನೆಲ್ಲ ಪ್ರಯೋಜನಗಳು ಆಗುತ್ತವೆ ಎಂದರೆ ಇದರಿಂದ ಸಾಕಷ್ಟು ಬಡ ಕುಟುಂಬದ ಅಭ್ಯರ್ಥಿಗಳಿಗೆ ಹಲವಾರು ಪ್ರಯೋಜನಗಳು ಕೂಡ ಆಗುತ್ತದೆ. ಯಾವ ರೀತಿ ಅಂದರೆ ಅವರ ಮನೆಯಲ್ಲಿ ಪ್ರಸ್ತುತವಾಗಿ ವಿದ್ಯುತ್ ಬಿಲ್ನ ಶುಲ್ಕ ಹೆಚ್ಚಾಗಿ ಬರುತ್ತದೆ ಎಂದರೆ 200 ಯೂನಿಟ್ಗಳಿಗಿಂತ ಹೆಚ್ಚಿನ ಮೊತ್ತ ಅಭ್ಯರ್ಥಿಗಳಿಗೆ ಕರೆಂಟ್ ಬಿಲ್ ಆಗಿ ಅನ್ವಯವಾಗುತ್ತದೆ ಎಂದರ್ಥ. ಆ ಒಂದು ಬಿಲ್ಲನ್ನು ಪಾವತಿ ಮಾಡುವ ಮುಖಾಂತರ ಪ್ರತಿ ತಿಂಗಳು ಕೂಡ ಸಾಕಷ್ಟು ಹಣವನ್ನು ಕೂಡ ಕಳೆದುಕೊಳ್ಳುತ್ತೀರಿ. ಆ ರೀತಿ ಸಮಸ್ಯೆ ಏನಾದರೂ ನಿಮಗೆ ಇದ್ದರೆ ಎಂದರೆ ಮಾತ್ರ ನೀವು ಈ ಸೂರ್ಯಘರ್ ಯೋಜನೆ ಮುಖಾಂತರ 300 ಯೂನಿಟ್ಗಳವರೆಗೆ ವಿದ್ಯುತ್ತನ್ನು ಪಡೆಯಬಹುದು. ಹಾಗೂ ವಿದ್ಯುತ್ತನ್ನು ಕೂಡ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಮಾರಾಟ ಮಾಡಿ ಹಣವನ್ನು ಕೂಡ ಸಂಪಾದನೆ ಮಾಡಬಹುದಾಗಿದೆ. ಇದೀಗ ಪ್ರಸ್ತುತ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳು ಕೂಡ ಇದೇ ರೀತಿಯ ಒಂದು ಮಾರ್ಗಸೂಚಿಯನ್ನು ಅನುಸರಿಸಿ ಹಣವನ್ನು ಕೂಡ ಮಾಡುತ್ತಿದ್ದಾರೆ. ನೀವೇನಾದರೂ ಈ ಯೋಜನೆ ಮುಖಾಂತರ ಹಣ ಪಡೆಯಲು ಸೋಲಾರ್ ಪ್ಯಾನೆಲ್ಗಳನ್ನು ಖರೀದಿ ಮಾಡಿದ್ರಿ ಎಂದರೆ ನಿಮಗೆ ಪ್ರಸ್ತುತ ಇರುವಂತಹ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಡಿತವಾಗುತ್ತದೆ. ಅಂದರೆ ವಿದ್ಯುತ್ ಸಿಬ್ಬಂದಿಗಳೇ ಬಂದು ನಿಮ್ಮ ಪ್ರಸ್ತುತ ಇರುವಂತಹ ವಿದ್ಯುತ್ ಮೀಟರ್ ಅನ್ನು ಕೂಡ ಕಡಿತಗೊಳಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಆ ಸೇವೆ ಕೂಡ ಸ್ಥಗಿತಗೊಳ್ಳುತ್ತದೆ. ಯಾಕೆಂದರೆ ನೀವು ಪ್ರಸ್ತುತವಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಖರೀದಿ ಮಾಡಿರುತ್ತೀರಿ. ಅದರಿಂದಾಗಿ ಸಾಕಷ್ಟು ಹೆಚ್ಚಿನ ವಿದ್ಯುತ್ ಕೂಡ ನಿಮಗೆ ಸಿಗುವುದರಿಂದ ಈ ರೀತಿಯ ಒಂದು ಶುಲ್ಕವನ್ನು ನೀಡಿ ಪಡೆಯುವಂತಹ ವಿದ್ಯುತ್ಗಳು ಕೂಡ ಬೇಕಾಗುವುದಿಲ್ಲ. ಆದ್ದರಿಂದ ಆ ಒಂದು ಸೇವೆ ಕೂಡ ಸ್ಥಗಿತಗೊಳ್ಳುತ್ತದೆ. ಆ ಸೇವೆ ಸ್ಥಗಿತಗೊಂಡ ಬಳಿಕ ನೀವು ಯಾವುದೇ ರೀತಿಯ ಶುಲ್ಕವನ್ನು ಕೂಡ ಪ್ರಸ್ತುತ ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕಟ್ಟುವಂತಿಲ್ಲ. 1 ಕಿಲೋವ್ಯಾಟ್ ಸೋಲಾರ್ ರೂಫ್ ಅನ್ನು ಖರೀದಿ ಮಾಡುತ್ತೀರಿ ಎಂದರೆ ನಿಮಗೆ ಬರೋಬ್ಬರಿ 20,000ವರೆಗೆ ಹಣ ದೊರೆಯುತ್ತದೆ. ಹಾಗೂ 3 ಕಿಲೋವ್ಯಾಟ್ ಸೋಲಾರ್ ರೂಫ್ ಅನ್ನು ಖರೀದಿ ಮಾಡುತ್ತೀರಿ ಎಂದರೆ ನಿಮಗೆ 30,000 ಹಣ ದೊರೆಯುತ್ತದೆ. ಹಾಗೂ 6 ಕಿಲೋವ್ಯಾಟ್ ಸೋಲಾರ್ ಪ್ಯಾನೆಲ್ಗಳನ್ನು ಖರೀದಿ ಮಾಡುತ್ತೀರಿ ಎಂದರೆ ನಿಮಗೆ 60,000 ಹಣ ಕೂಡ ಸಬ್ಸಿಡಿ ಆಗಿ ದೊರೆಯುತ್ತದೆ. ಸರ್ಕಾರದಿಂದಲೇ ಈ ಒಂದು ಹಣ ನಿಮ್ಮ ಖಾತೆಗೆ ಮಂಜೂರಾಗುತ್ತದೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ. ಅರ್ಜಿ ಸಲ್ಲಿಸುವ ಮಾಹಿತಿ ಹೀಗಿದೆ. ಮೊದಲಿಗೆ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಭೇಟಿ ನೀಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ. ಈ ಒಂದು ಹೊಸ ಪುಟದಲ್ಲಿ ಅಪ್ಲೈ ಫಾರ್ ಸೋಲಾರ್ ರೂಫ್ ಎಂಬುದು ಕಾಣುತ್ತದೆ. ಅದರ ಮೇಲೆ ಕ್ಲಿಕ್ಕಿಸಿ. ನಂತರ ನಿಮ್ಮ ರಾಜ್ಯ ಯಾವುದು, ಪ್ರಸ್ತುತ ಇರುವಂತಹ ವಿದ್ಯುತ್ ಸಂಸ್ಥೆ ಯಾವುದು ಅಂದರೆ ಬೆಸ್ಕಾಂ ಸಂಸ್ಥೆಯೋ ಅಥವಾ ಬೇರೆ ರೀತಿಯ ಸಂಸ್ಥೆಯೋ ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬೇಕು. ವಿತರಕರು ಯಾರು, ಮೊಬೈಲ್ ಸಂಖ್ಯೆ ಯಾವುದು ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ಇಮೇಲ್ ID ಹಾಗೂ ಪ್ರಸ್ತುತ ಇರುವಂತಹ ಮೊಬೈಲ್ ಸಂಖ್ಯೆ ಇನ್ನಿತರ ಎಲ್ಲ ಲಾಗಿನ್ ಪ್ರಕ್ರಿಯೆಯನ್ನು ಕೂಡ ಹಾಕುವ ಮುಖಾಂತರ ಲಾಗಿನ್ ಆಗಿ. ಲಾಗಿನ್ ಆದ ನಂತರವೇ ಹೊಸ ಪುಟದಲ್ಲಿ ಒಂದು ಫಾರ್ಮ್ ಕಾಣುತ್ತದೆ. ಆ ಒಂದು ಫಾರ್ಮ್ ಅನ್ನು ನೀವು ಎಚ್ಚರಿಕೆಯಿಂದ ಒಂದು ಬಾರಿ ಓದುವ ಮುಖಾಂತರ ಭರ್ತಿ ಮಾಡಬೇಕಾಗುತ್ತದೆ. ಈ ಒಂದು ಅರ್ಜಿಗೆ ಅನುಮೋದನೆ ಸಿಕ್ಕ ಬಳಿಕ ಮಾರಾಟಗಾರರೇ ಬಂದು ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಸೋಲಾರ್ ರೂಫ್ಗಳನ್ನು ಕೂಡ ಅಳವಡಿಕೆ ಮಾಡುತ್ತಾರೆ. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳನ್ನು ಪಡೆಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.